ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಯಾ ಕುಕ್ಕಿಂಗ್. ಬರ್ರಿ ಫ್ರೆಂಡ್ಸ್, ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲರಿಗೂ ಗೊತ್ತೈತಿ, ಎಲ್ಲರೂ ಪೂರಿ ಮಾಡ್ತೀರಿ. ಸೊ ನಾನು ಪೂರಿ ಜೊತೆ ಒಂದು ಹೊಸದು ಚಟ್ನಿ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ. ಸೊ ನೋಡಿರಿ, ಇಲ್ಲೇ ಪೂರಿ ರೆಡಿ ಆಗೈತಿ. ಈಗ ಅದನ್ನು ಹೆಂಗೆ ಮಾಡೋದು, ಚಟ್ನಿ ಮತ್ತು ಪೂರಿ ಹೆಂಗೆ ಮಾಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಸೊ ಇದೆ ನೋಡಿರಿ ಚಟ್ನಿ. ಇದಕ್ಕೆ ಉತ್ತರ ಕರ್ನಾಟಕ ಸ್ಟೈಲ್ ಬೆಟಗೇರಿ ಚಟ್ನಿ ಅಂತ ಕರೀತಾರೆ. ಇದು ಮಾಡ್ಕೊಳ್ಳೋದು ಭಾಳ ಈಸಿ ಮತ್ತು ಭಾಳ ಟೇಸ್ಟಿಯಾಗಿರ್ತೈತಿ. ಒಂದು 10 ಮಿನಿಟ್ಸ್ನಾಗ ನಾವು ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು. ಪೂರಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆನೂ ಎಲ್ಲನೂ ಕಾಂಬಿನೇಷನ್ನ ಚಲೋ ಇರ್ತೈತಿ. ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲೇ ನಾನು ಫಸ್ಟಿಗೆ ಪೂರಿದು ಹಿಟ್ಟು ರೆಡಿ ಮಾಡ್ಕೊಳಕತ್ತೀನಿ. ಏನಿಲ್ಲ, ಗೋಧಿ ಹಿಟ್ಟು ಒಂದು ಸ್ವಲ್ಪ ರವೆ ಹಾಕಿ, ಉಪ್ಪು ಹಾಕಿ, ಆಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಅಜ್ವಾನ ಹಾಕಿ ಕಲಿಸ್ಬೇಕು. ಅಜ್ವಾನ ಹಾಕಿದರೆ ನೀವು ಪೂರಿನೂ ಹಂಗೆ ತಿನ್ಬೋದು, ತಿನ್ನೋಕೆ ಟೇಸ್ಟ್ ಇರ್ತೈತಿ. ಈಗ ನೋಡಿರಿ, ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ. ಈಗ ಹಿಟ್ಟು ನೋಡಿರಿ ರೆಡಿ ಮಾಡಿ ಇಟ್ಕೊಂಡೇನಿ. ಜಾಸ್ತಿ ಮೆತ್ತಗೆ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಗಟ್ಟಿನೇ ಇರ್ಬೇಕು ಪೂರಿ ಮಾಡೋಕೆ. ಈಗ ಹಿಟ್ಟು ರೆಡಿ ಆಯ್ತು. ಈಗ ಅದನ್ನು ಚಟ್ನಿ ರೆಡಿ ಮಾಡೋಣ ಬರ್ರಿ. ಸ್ಪೆಷಲ್ ಬೆಟಗೇರಿ ಚಟ್ನಿನೂ ಅಂತ ಕರೀತಾರೆ ಇದಕ್ಕೆ. ಸೊ ಈಗ ನೋಡಿರಿ ರೆಡಿ ಮಾಡ್ಕೊಳತ್ತೀನಿ. ಇಲ್ಲಿ ಚಟ್ನಿಗೆ ಏನೇನು ಬೇಕಂದ್ರೆ, ನಾರ್ಮಲ್ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಇಷ್ಟ ನೋಡಿರಿ, ಮತ್ತೇನೂ ಇಲ್ಲ ಇದಕ್ಕೆ. ಇಷ್ಟ ಆದರೆ ಆತ. ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಪೌಡರ್ ಹಾಕ್ಕೋಬೇಕು. ಇನ್ನು ಹುರ್ಗಡ್ಲೆ ಅಂತೀರಲ್ಲ ಅದರದ್ದು ಪೌಡರ್, ಆಮೇಲೆ ಇಲ್ಲಾಂದ್ರೆ ಪುಟಾಣಿ ಪೌಡರ್ ಅದನ್ನು ಹಾಕ್ಕೋಬೇಕು. ಸೊ ನೋಡಿರಿ, ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಸಣ್ಣಂಗೆ ಹೆಚ್ಚಿಟ್ಕೋಬೇಕು. ಈಗ ಒಗ್ಗರಣೆಗೆ ನಾನು ಇಟ್ಕೊಂಡೀನಿ, ಎಣ್ಣೆ ಹಾಕ್ಕೊಂಡೀನಿ ಒಂದು ಸ್ವಲ್ಪ. ಈಗ ನೋಡಿರಿ ಎಣ್ಣೆ ಕಾಯಕತ್ತೈತಿ. ಈಗ ನಾನು ಇದಕ್ಕೆ ಜೀರಿಗೆ, ಸಾಸಿವೆ ಹಾಕೋತೀನಿ. ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಅದು ಚಟಪಟ ಅನ್ಬೇಕು. ನೋಡಿರಿ, ಈಗ ಇದು ಚಟಪಟ ಅನ್ನೈತಿ. ಈಗ ನೆಕ್ಸ್ಟ್ ನಾನು ಸಣ್ಣಗೆ ಹೆಚ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಇದು ಖಾರ ಇದ್ರೆ ಚಲೋ ಆಗ್ತೈತಿ. ಸ್ವಲ್ಪ ಸ್ವೀಟ್, ಖಾರ ಎಲ್ಲ, ಹುಳಿ ಎಲ್ಲ ಮಿಕ್ಸ್ ಇರ್ತೈತಿ. ಆಮೇಲೆ ಇದಕ್ಕೆ ಇನ್ನೊಂದು ಏನಂದ್ರೆ 1 ಕಪ್ ಅಷ್ಟು ಮೊಸರು ಬೇಕು. 1 ಕಪ್ ಆದರೆ ಸಾಕು. ನೋಡಿದ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬಾಳೆತನ ಎಣ್ಣೆ ಒಳಗೆ ಫ್ರೈ ಮಾಡಬೇಕು, ಅಂದರೆ ಟೇಸ್ಟ್ ಆಗ್ತೈತಿ. ಏನೋ ಒಗ್ಗರಣೆ ಆಗಲಿ, ಜಾಸ್ತಿ ಹೊತ್ತು ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದು ಚಲೋ ಟೇಸ್ಟ್ ಕೊಡ್ತೈತಿ. ಇದು ನೋಡಿ, ಖಾರ, ಹುಳಿ, ಆಮೇಲೆ ಸ್ವೀಟ್ ಎಲ್ಲ ಮಿಕ್ಸ್ ಟೇಸ್ಟ್ ಇರ್ತೈತಿ. ಈಗ ನೋಡಿ, ನಾನು ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಹೆಚ್ಚಿಟ್ಕೊಂಡಿರೋದು ಉಳ್ಳಾಗಡ್ಡಿ ಹಾಕೊಂಡೀನಿ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಒಂದು 5 ನಿಮಿಷನಾಗ ರೆಡಿ ಆಗ್ತೈತಿ. ಒಂದು ಸ್ವಲ್ಪ ಮೊಸರು ಮತ್ತು ಪುಟಾಣಿ ಪೌಡರ್ ಇಟ್ಬಿಟ್ರಂತೂ ಒಂದು 5 ನಿಮಿಷನಾಗ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಆಮೇಲೆ ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಹಾಕ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಡ ಅಂದರೆ ಸಕ್ಕರೆ ಕಮ್ಮಿನೂ ಹಾಕ್ಕೋಬೋದು, ಇಲ್ಲಾಂದ್ರೆ ಅವಾಯ್ಡ್ ಮಾಡಿದರೂ ನಡಿತೈತಿ.
ಆಮೇಲೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡಿರಿ ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ ಈಗ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗೈತಿ. ನೀವು ಇದು ಒಗ್ಗರಣೆ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡೆ ಆಮೇಲೆ ನೀವು ಪುಟಾಣಿ ಪೌಡರ್ನ ರೆಡಿ ಮಾಡ್ಕೋಬೋದು. ಯಾಕಂದರೆ ಅದೊಂದು ಸ್ವಲ್ಪ ಆರಿದ ಮ್ಯಾಗ ನಾವು ಅದಕ್ಕೆ ಮೊಸರು ಮತ್ತು ಪುಟಾಣಿ ಪೌಡರ್ ಮಿಕ್ಸ್ ಮಾಡಬೇಕು. ನೋಡಿರಿ ಇಲ್ಲೇ ನಾನು ಒಂದು ಸ್ವಲ್ಪ ಪುಟಾಣಿ ಪೌಡರ್ ತೊಗೊಂಡೀನಿ, ಭಾಳ ಇಲ್ಲ, ಒಂದು ಸ್ವಲ್ಪ ಆದರೆ ಸಾಕು. ನಾನಿಲ್ಲಿ ಮಿಕ್ಸಿ ಮಾಡ್ಕೊಳಕತ್ತೀನಿ. ನೋಡಿರಿ ರೆಡಿ ಆದ ಪುಟಾಣಿ ಪೌಡರ್. ಇಲ್ಲಿ ಒಗ್ಗರಣೆನೂ ಆರಿ ರೆಡಿ ಆಗೈತಿ, ಆರೈತಲ್ಲ. ಈಗ ನಾನೀಗ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೋತೇನಂತ. ಆಮೇಲೆ ಒಂದು ಸ್ವಲ್ಪ ಮೇಲೆ ಹಾಕಕ್ಕೆ ಕೊತ್ತಂಬರಿ ಇಟ್ಕೊಂಡೇನಿ. ಈಗ ನೋಡಿರಿ ಮೊಸರು ಹಾಕ್ಕೊಳಕತ್ತೀನಿ 1 ಕಪ್ ಅಷ್ಟು. ಚೆನ್ನಾಗಿ ಕಲಿಸ್ಬೇಕು. ಇದು ಆಮೇಲೆ ಇನ್ನೂ ನಾವು ಬಿಸಿ ಮಾಡ್ಕೋಬೇಕು, ಇದನ್ನು ಕುದಿಸ್ಕೋಬೇಕಂತ ಏನೂ ಇಲ್ಲ. ಜಸ್ಟ್ ಹಿಂಗೆ ಗಟ್ಟಿ ಬೇಕಂದರೆ ಹಿಂಗೆ ಇಟ್ಕೊಬೋದು, ನಿಮಗೆ ತಿಳಿಬೇಕಂದ್ರೆ ಇದನ್ನು ಮಾಡ್ಕೋಬೇಕು. ಈಗ ನೋಡಿರಿ ನಾನು ಪುಟಾಣಿ ಪೌಡರ್ ಹಾಕಿ ಎಲ್ಲ ಹಾಕಿ ಕಲಸಿ ಇಟ್ಕೊಂಡೇನಿ. ಈ ಥರ ಆಗೈತೆ ನೋಡಿರಿ. ಇದು ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಮನ್ಯಾಗ ಟ್ರೈ ಮಾಡಿರಿ, ಹೆಂಗೆ ಬರ್ತೈತೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಇದನ್ನು ನೋಡಿರಿ ಪೂರಿ ಜೊತೆ ಕಾಂಬಿನೇಷನ್ನ ಮಸ್ತಾಗಿರ್ತೈತಿ, ಚಪಾತಿ ಜೊತೆನೂ ಚಲೋ ಇರ್ತೈತಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.